ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಬನ್ನಿ ನಾನು ಈಸಿಯಾಗಿ ಸಮ್ಮರಲ್ಲಿ ಸಬ್ಬಕ್ಕಿದು ಸಂಡಿಗೆ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ನಾನು ತೊಗೊಂಡಿರೋದು ಒಂದೇ ಒಂದು ಗ್ಲಾಸಷ್ಟು ಸಬ್ಬಕ್ಕಿ. ಒಂದು ಗ್ಲಾಸ್ ಸಬ್ಬಕ್ಕಿನ ನೈಟು ಚೆನ್ನಾಗಿ ತೊಳೆದು ನೆನೆಯೋಕ್ಕಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈಗ ಇನ್ಸ್ಟೆಂಟಾಗೂ ನೀವು ಸಹ ಪೌಡ್ರನ್ನೂ ಸಹ ಮಾಡಿಕೊಂಡು ಸಬ್ಬಕ್ಕಿ ಸಂಡಿಗೆ ಮಾಡ್ಕೋಬೋದು. ಬೆಳಗ್ಗೆ ಎದ್ದ ತಕ್ಷಣವೇ ಇದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ತರ್ತರಿಯಾಗಾದರೂ ಆಡಿಸ್ಕೋಬೋದು, ಮೀಡಿಯಮ್ ಆಗಾದರೂ ಆಡಿಸ್ಕೋಬೋದು ಅಥವಾ ನೈಸಾಗೂ ಆಡಿಸ್ಕೋಬೋದು. ಇದನ್ನು ಆಡಿಸ್ಕೊಂಡಿದ್ದೀನಿ. ಇದು ಆಡಿಸಿದ ಮೇಲೆ ಒಂದು ಜಾರ ಹಾಕ್ತು. ಅದರಲ್ಲಿ ಒಂದು ಜಾರ ಆಯಿತು ಅಂದರೆ ಇದಕ್ಕೆ 5 ಪಟ್ಟು ನೀರು ಹಾಕ್ಕೋಬೇಕು. 5 ಪಟ್ಟು ನೀರು ಹಾಕ್ಕೊಂಡು ನೋಡಿ ನಾನು ಹಾಕ್ತಾಯಿದ್ದೀನಲ್ವಾ, ಆ ಥರ 5 ಪಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ದೇ ಗ್ಯಾಸ್ ಮೇಲೆ ಆಡಿಸ್ತಾ ಇರಬೇಕು. ಯಾರೆಲ್ಲ ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ಕೈ ಹಿಡ್ದೇ ಆಡಿಸ್ಕೋಬೇಕು. ಅದು ಲೈಕ್ ಗ್ಲಾಸ್ ಥರ ಆಗಬೇಕು, ಅಂದರೆ ಗಾಜ್ ಥರ, ಅಂದರೆ ಟ್ರಾನ್ಸ್ಪರೆಂಟ್ ಆಗಬೇಕು. ಬೆಂದು ಟ್ರಾನ್ಸ್ಪರೆಂಟ್ ಆಗಬೇಕು. ಅಷ್ಟು ನಾವು ಚೆನ್ನಾಗಿ ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೋಬೇಕು. ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ನಾನು 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಮತ್ತು ಗೇರು ಪಾಲಿಶು ಮತ್ತು ಪಂಚಲೋಹದ ಜ್ಯುವೆಲರೀಸ್ನ ಸೇಲ್ ಮಾಡ್ತಿದ್ದೀನಿ. ಅದು ಏನಾದರೂ ನಿಮಗೆ ಬೇಕಿದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸು 8310256433 ಆಗಿರುತ್ತೆ. ನಿಮ್ಗೆ ಏನಾದರೂ ಬೇಕಿದ್ದರೆ ವಾಟ್ಸಪ್ಪಲ್ಲಿ ಡೈಲಿ ಸ್ಟೇಟಸ್ ಅಪ್ಲೋಡ್ ಮಾಡ್ತೀನಿ. ದೇವಿಕಾ ವಿಜಯ್ ಟಿಪ್ಸ್ ಕನ್ನಡ ಚಾನಲ್ ಅಂತಲೂ ಇದೆ, ಇನ್ಸ್ಟಾಗ್ರಾಮ್ ಐ ಡಿ, ಅದ್ರ ಜೊತೆ ಬಿಡದಿ ಜ್ಯುವೆಲರಿ ಮನೆ ಅಂತಲೂ ಇದೆ. ಆ 2 ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡ್ಕೊಳ್ಳಿ, ಆವಾಗ ನಿಮಗೆ ಸಿಗುತ್ತೆ. ಬನ್ನಿ ಇವಾಗ ಪಾತ್ರೆ ನಾವೇನು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಕೈ ಬಿಡದ ಹಾಗೆ ಕೈ ಆಡಿಸ್ಕೊತಾ ಇರಬೇಕು. ಏಕೆಂದರೆ ಅದು ತಳದಲ್ಲಿ ಸೀದೋಗುತ್ತೆ ಅಥವಾ ಹತ್ತುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಕೈ ಬಿಡದ ಥರ ಹಾಕೋಬೇಕು. ನಿಮಗೆ ಇದನ್ನು ಅಕ್ಕಿ ನೆನೆ ಹಾಕೂ ಮಾಡ್ತೀವಿ ಇನ್ನೊಂದು ಥರ. ಹೋದ ವರ್ಷ ನಾನು ಅಕ್ಕಿ ನೆನೆ ಹಾಕ್ಬಿಟ್ಟು ಮಾಡಿದೆ. 3 ಡೇಸ್ ಅಕ್ಕಿನ ನೆನೆಸ್ಕೋಬೇಕು. ನೆನೆಸಾದ್ಮೇಲೆ ಗ್ರೈಂಡ್ ಮಾಡಿಕೊಂಡು ಸೇಮ್ ಲೈಕ್ ಇದೇ ಥರ ನೀರು ಡಬಲ್ ಹಾಕ್ಕೊಂಡು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಂಡು ಬೆಂದ ಮೇಲೆ ಚೆನ್ನಾಗಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಉಪ್ಪು ಖಾರ ಬೇಕಾದ್ರೆ ಹಾಕ್ಬೋದು. ಜಸ್ಟ್ ಉಪ್ಪು ಹಾಕ್ಕೊಂಡು ಮಾಡ್ತಾರೆ, ಇಲ್ಲಾಂದರೆ ಹಪ್ಳದ ಖಾರ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಸಹ ಮಾಡ್ತಾರೆ ಸಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆಲ್ಲ. ಇದು ಹಳೆಯ ಕಾಲದಿಂದನೂ ಬಂದಿರೋ ಅಂಥ ಒಂದು ಫುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಈ ಬೇಸಿಗೆ ಕಾಲದಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾರೆ. ಇದನ್ನು ಮಳೆಗಾಲದೆಲ್ಲ ಯೂಸ್ ಮಾಡ್ತಾರೆ. ಬನ್ನಿ ಇವಾಗ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಇದ್ದೀನಿ ಹಪ್ಳಕ್ಕೆ ಅಂತ ತೋರಿಸ್ತೀನಿ. ಎಳ್ಳು, ಜೀರಿಗೆ, ಚಿಲ್ಲಿ ಫ್ಲೇಕ್ಸ್ ಅಂದರೆ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ನ. ನೋಡಿ ಇದು ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ, ಬೆಂದು ಲೈಕ್ ವೈಟ್ ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ. ಈ ಥರ ಬೇಯಬೇಕು ಅದು ಚೆನ್ನಾಗಿ. ಆ ನಂತರ ನಾವು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಸಹ ನಾವು ಹಾಕ್ಕೋಬೋದು. ಇದೇನಾಗುತ್ತೆ ಸಬ್ಬಕ್ಕಿ ಸಂಡಿಗೆ ಅಂತ ಹೇಳಿದ್ರೆ ತುಂಬಾ ಸಾಫ್ಟ್ ಆ್ಯಂಡ್ ಕ್ರಶ್ ಆಗುತ್ತೆ. ಈಗ ಕೈಯಲ್ಲಿ ಹಿಂಗೆ ಮಾಡಿದ್ರೆ ಸಾಕು ಪುಡಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ. ಎಳ್ಳಂದರೆ ನನಗೆ ತುಂಬ ಇಷ್ಟ, ಮತ್ತು ಗುಡ್ ಫ್ಯಾಟ್, ಅದು ಹೆಲ್ತ್ಗೂ ತುಂಬ ಒಳ್ಳೆಯದ್ರಿಂದ ನಾನು ಎಳ್ಳು ಸಹ ಹಾಕ್ಕೋತೀನಿ. ಹಿಂಗೆ ಬಿಡ್ದಂಗೆ ಕೈ ಆಡಿಸ್ಕೊಂಡು ನಾನು ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಜೀರಿಗೆ, ಇಂಗು, ಮತ್ತು ಇನ್ನೊಂದು ಮೆಣಸು, ಸ್ವಲ್ಪನೇ ಮೆಣಸು, ಚಿಲ್ಲಿ ಫ್ಲೇಕ್ಸು, ಉಪ್ಪು ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಯಾಕೆಂದರೆ ಇದು ಬೆಂದ ಮೇಲೆ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಇದರಲ್ಲಿರೋ ನೀರೆಲ್ಲ ಸನ್ಲೈಟ್ಗೆ ಅಬ್ಸರ್ವ್ ಆಗಿಬಿಡುತ್ತಲ್ವ, ಆಗ ಉಪ್ಪು ಜಾಸ್ತಿ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನ 1 ಪಾವ್ ಅಳತೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನ ನೀವು ಹಾಕ್ಕೋಬೇಕು. ಬನ್ನಿ ಇವಾಗ ಇದೆಲ್ಲ ಫುಲ್ ಕಂಪ್ಲೀಟಾಗಿ ಕುಕ್ ಆದಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ನಾವೇನೇನು ಟ್ರೇಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಇದಕ್ಕೆ ಪೋರ್ ಮಾಡ್ಕೊಳ್ಳೋಣ. ಇಷ್ಟೇ ಸ್ನೇಹಿತರೆ, ಈಸಿಯಾಗಿ ನೀಟಾಗಿ ಸಮ್ಮರಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಳ್ಬಾರ್ದಂಥ ಸಂಡಿಗೆ ಇದು. ಮತ್ತು ನಮಗೆ ಸ್ಯಾಟಿಸ್ಫೈ ಇರುತ್ತೆ ನಾವೇ ಮಾಡಿರೋದು ಅಂತ. ಅದಲ್ಲದೆ ಮಕ್ಳಿಗೂ ಇದೆಲ್ಲ ಹ್ಯಾಬಿಟ್ ಆಗುತ್ತೆ. ಅವರು ನೋಡ್ತಾ ಇರ್ತಾರೆ, ಸಮ್ಮರಲ್ಲಿ ಇದೆಲ್ಲ ಮಾಡ್ಕೋಬೇಕು ಅಂತ ಅವ್ರಿಗೂ ಬರುತ್ತೆ. ಸಮ್ಮರಲ್ಲಿ ಯಾಕೆ ನಾವು ಸಂಡಿಗೆ ಹಪ್ಪಳನ ಮಾಡಿಟ್ಕೋತೀವಿ ಅಂದರೆ ತುಂಬ ಸನ್ಲೈಟ್ ಇರುತ್ತೆ. ನಾವೀಗ ಸಂಡಿಗೆ ಮಾಡಿದ್ರೂ ಸನ್ನಲ್ಲಿ ಇಟ್ಟಾಗ, ಸೂರ್ಯನ ಕೆಳಕ್ಕೆ ಇಟ್ಟಾಗ ಅದು ಚೆನ್ನಾಗಿ ಡ್ರೈ ಆಗೋದ್ರಿಂದ ನಾವು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು. ಇದನ್ನು ನ್ಯಾಚುರಲ್ ಸ್ಟೆರಿಲೈಸೇಷನ್ ಅಂತಲೂ ಕರೀತಾರೆ ಸನ್ನ. ಈ ಥರ ನಾವು ಚೆನ್ನಾಗಿ ಕುಕ್ ಮಾಡಿಕೊಂಡು ಒಂದು ಸೀರೆ ತೊಗೊಂಡು ಸೀರೆಗೆ ಅದನ್ನು ಹಾಕ್ತಾ ಹೋಗಬೇಕು ಒಂದೊಂದಾಗಿ. ಅಂದರೆ ನಾನೇನು ಮಾಡಿದೆ, ಸ್ವಲ್ಪ ದೋಸೆ ಥರ ಅರಳಿಸೋಕೆ ಹೋದೆ, ಅದು ತೆಗಿಬೇಕಾದ್ರೂ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಹಾಕಬೇಕು, ಯಾಕೆಂದರೆ ಇದು ಟ್ರಾನ್ಸ್ಪರೆಂಟ್ ಲೇಯರ್ ಥರ ಫಾರ್ಮ್ ಆಗೋದ್ರಿಂದ. ಬನ್ನಿ ಇವಾಗ ಸಂಡಿಗೆ ಫುಲ್ ರೆಡಿ ಇದೆ. ಇದನ್ನು ನಿಮಗೇನಾದರೂ ಇದು ಕಂಪ್ಲೀಟಾಗಿ ಒಂಥರ ತುಂಬಾ ತೆಳು ಆಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಬೇಕಾದರೆ ನೀವು ತಣ್ಣೀರಲ್ಲಿ ಅಕ್ಕಿ ಹಸಿಟ್ಟನ್ನ ಕಲಿಸ್ಕೊಂಡು ಸಹ ಹಾಕ್ಕೊಂಡು ಗಟ್ಟಿ ಕನ್ಸಿಸ್ಟೆನ್ಸಿ ಮಾಡ್ಕೋಬೋದು. ನಂದೇನು ಆ ಥರ ಆಗಲಿಲ್ಲ, ನನ್ನ ಕರೆಕ್ಟ್ ಕನ್ಸಿಸ್ಟೆನ್ಸಿನೇ ಇತ್ತು. ಈಗ ನಾನು ಒಂದು ಸೀರೆನ ತೊಗೊಂಡು ಅದನ್ನು ತ್ಯಾವ ಮಾಡ್ಕೊಂಡಿದ್ದೀನಿ, ಅಂದರೆ ವೆಟ್ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಸಂಡಿಗೆಗಳನ್ನ ಬಿಟ್ಕೊಂಡು. ನನಗೆ ವೀಡಿಯೋ ಮಾಡೋದನ್ನೇ ಮರ್ತುಬಿಟ್ಟಿದ್ದೀನಿ.
ಸೊ ಅದೇನಾಯಿತು, ವೀಡಿಯೋ ಎಲ್ಲ ಸಂಡಿಗೆ ಹಾಕಾದ್ಮೇಲೆ ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು. ನೆಕ್ಸ್ಟು ಕಂಪ್ಲೀಟಾಗಿ ಒಣಗಿದ ಮೇಲೆ ಬ್ಯಾಕ್ ಸೈಡಿಂದ ಸೀರೆಗೆ ನೀರನ್ನ ಚಿಮ್ಕಿಸ್ಕೋಬೇಕು. ಆವಾಗ ಅದು ಈಸಿಯಾಗಿ ಸಂಡಿಗೆ ಬಿಡುತ್ತೆ. ಸೊ ನಾನು ಗಟ್ಟಿಯಾಗಿ ಹಾಕಿದರೆ ಸಂಡಿಗೆನ ಬೇಗ ರಿಮೂವ್ ಮಾಡ್ಬೋದಿತ್ತು, ತುಂಬ ತೆಳು ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ತುಂಬ ಕಷ್ಟ ಆಯಿತು ರಿಮೂವ್ ಮಾಡೋದು. ಆಗ ನೀರು ಹಾಕಿದಾಗ ಕಂಪ್ಲೀಟ್ಲಿ ಅದೇನೇ ಸಂಡಿಗೆ ಎಲ್ಲ ಫುಲ್ ಬಂದುಬಿಡುತ್ತೆ. ಸೊ ಈ ಥರ ನೀರು ಹಾಕಿ ಎಲ್ಲ ಸಂಡಿಗೆನೂ ನಿಧಾನಕ್ಕೆ ಬಿಡಿಸ್ಕೋಬೇಕು. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಈ ಥರ ಬಿಡಿಸಿರೋ ಅಂಥ ಸಂಡಿಗೆನ 3 to 4 ಡೇಸು ಸೂರ್ಯನ ಬಿಸಿಲಲ್ಲಿ ಇಟ್ಟು ಒಣಗಿಸಿ ನಾವೊಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನಾನು ಗಾಜಿನ ಕಂಟೈನರಲ್ಲೇ ಸ್ಟೋರ್ ಮಾಡಿ ಇಟ್ಕೋತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀಟಾಗಿ ಇದು ಸಂಡಿಗೆ ಆಗಲಿಲ್ಲ, ಹಪ್ಪಳ ಥರನೇ ಆಗೋಯಿತು. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿತ್ತು. ಏಕೆಂದರೆ ನಾನು ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಎಳ್ಳು, ಜೀರಿಗೆ ಎಲ್ಲ ತುಂಬಾ ಟೇಸ್ಟಿಯಾಗಿ ಬಂತು. ಸೊ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್